ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಂಡೇ ಮಿನಿ ವ್ಲಾಗು. ಏನಾದರೂ ತಿನ್ಬೇಕನ್ಸುತ್ತಲ್ಲ ಸ್ನ್ಯಾಕ್ಸು, ಮಕ್ಕಳೆಲ್ಲ ಇರಬೇಕಾದ್ರೆ ಅವ್ರಿಗೆ ಮಾಡಿಕೊಟ್ಕೊಂಡು ನಾವು ಸ್ವಲ್ಪ ತಿನ್ನಲಿಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಪಿಜ್ಜಾ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಪಿಜ್ಜಾ. ಸ್ವಲ್ಪ ಸಾಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಮನೆಯಲ್ಲೇ ಕಲಸಿ ಇಟ್ಕೊಂಡು ಅದನ್ನ ಒಸ್ಕೊಂಡಿದ್ದೀನಿ ದಪ್ಪದಾಗಿ. ಚಪಾತಿಗಿನ್ನೂ ಸ್ವಲ್ಪ ದಪ್ಪದಾಗಿ ಒಸ್ಕೋಬೇಕು. ಅದಾದಮೇಲೆ ಪಿಜ್ಜಾ ಸಾಸು, ಟೊಮೆಟೊ ಸಾಸ್ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ ಮೇಲೆ. ಈಗ ನಾನು ಮಧುರಲಾ ಚೀಸ್ನ ಉಪಯೋಗಿಸ್ತಾ ಇದ್ದೀನಿ. ಮಧುರಲಾ ಚೀಸ್ ಇಲ್ಲ ಅಂದರೆ ಬಟರ್ನ ಕೂಡ ಉಪಯೋಗಿಸ್ಕೋಬೋದು. ಒಂದು ಆನಿಯನ್ ಕಟ್ ಮಾಡಿರೋದು ಒಂದು 5ರಿಂದ 6 ಇಟ್ಕೊಳ್ತಾ ಇದ್ದೀನಿ. ಟೊಮೆಟೊ 4 ಬೀಜ ಎಲ್ಲ ತೆಗೆದಾಕಿರೋದು. ಕ್ಯಾಪ್ಸಿಕಮ್ಮು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಮಕ್ಕಳು ಏನಾದರೂ ಬೇಕಮ್ಮ ಅಂತಾಯಿದ್ರು. ಮೈದಾ ಸ್ವಲ್ಪ ಕಲಸಿದ್ದಿತ್ತು, ಅದನ್ನೇ ಉಪಯೋಗಿಸ್ಕೊಂಡು ನಾನು ಎಗ್ ಪಪ್ಸ್ ಮಾಡಿದ್ದೆ. ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಲ್ಲ, ಬೇಕ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ಕೊಂಡಿರೋದು. ಇದು ಬಂದ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದು. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಮಗೆ. ಇದು ಓವೆನ್ ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಡ್ಕೊಳ್ಬೋದು ಈಸಿಯಾಗಿ. ಮೈದಾ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸೇಮ್ ಇದನ್ನು ಕಲಸಿಟ್ಕೊಂಡ್ರೆ ಇದರಲ್ಲೇ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು. ಸಮೋಸ ಮಾಡ್ಕೊಳ್ಬೋದು, ಎಗ್ ಪಪ್ ಮಾಡ್ಕೊಳ್ಬೋದು. ಅದಾದಮೇಲೆ ಇದನ್ನು ಪಿಜ್ಜಾ ಕೂಡ ಮಾಡ್ಕೊಳ್ಬೋದು. ಪಿಜ್ಜಾಗಾದರೆ ನೀವು ಡ್ರೈ ಈಸ್ಟ್ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಡ್ರೈ ಈಸ್ಟೇನು ಉಪಯೋಗಿಸಿಲ್ಲ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಒತ್ತು ಬಿಟ್ಟರೆ ಇದು ಸಾಫ್ಟಾಗಿ ಆಗುತ್ತೆ. ಹಂಗಾಗಿ ಅಷ್ಟೊತ್ತಿಗೆ ನಾನು ಎಗ್ಗೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡೆ. ಎಗ್ ಪಪ್ಸ್ಗೆಲ್ಲನೂ ಮೊಟ್ಟೆ ಎಲ್ಲ ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡು ಈಗ ಒಸ್ಕೊತಾ ಇದ್ದೀನಿ. ಇದು ಫಸ್ಟೇ ಎಗ್ ಪಪ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪಿಜ್ಜಾ ಮಾಡ್ಕೊಂಡಿರೋದು. ದಪ್ಪಗೆ ಈ ಥರ ಒಸ್ಕೊಂಡು ನೀಟಾಗಿ ಇದಕ್ಕೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀಟಾಗಿ ಇದಕ್ಕೆ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫುಲ್ಲು. ಅದ್ರ ಮೇಲೆ ಸ್ವಲ್ಪ ಮೈದಾ ಹಾಕ್ಕೊಳ್ಳೋಣ. ನಿಮಗೆ ಮೈದಾ ಇಷ್ಟ ಇಲ್ಲ ಅನ್ನೋರು ಗೋಧಿ ಹಸಿಟ್ಟಿನಲ್ಲೂ ಕೂಡ ಮಾಡ್ಕೊಳ್ಬೋದು. ಸೇಮ್ ಸ್ವಲ್ಪ ಟೇಸ್ಟ್ ಚೇಂಜಸ್ ಬರ್ಬೋದು, ಬಟ್ ಹೆಲ್ತಿಯಾಗಿರುತ್ತೆ. ಇದನ್ನು ಈಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 4 ಫೋಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗ್ ನಾವು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಲೇಯರ್ ಥರ ಬರುತ್ತೆ. ಎಗ್ ಪಫ್ ಆಗಲಿ ಮತ್ತು ಇದು ಮಾಡಿಕೊಂಡ್ರು ಅಷ್ಟೇ, ಸಮೋಸ ಮಾಡಿಕೊಂಡ್ರು ಅಷ್ಟೇ. ಲೇಯರ್ಸ್ ಬೇಕಂದರೆ ಈ ಥರ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಚಪಾತಿ ಥರ ಒಸ್ಕೋಬೇಕಾಗುತ್ತೆ. ಸಮೋಸಾಗಾದರೆ ಇದಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಒಸ್ಕೊಂಡ್ರೆ ಸಾಕಾಗುತ್ತೆ. ಈ ಒಸ್ಕೊಳ್ಳೋವಾಗಲೇ ಸ್ವಲ್ಪ ಕಷ್ಟ ಆಗೋದು, ಮತ್ತು ಅದಾದಮೇಲೆ ಏನೂ ಕೆಲಸ ಇರೋಲ್ಲ, ಅಂದರೆ ತುಂಬ ಕಷ್ಟ ಏನಾಗೋದಿಲ್ಲ. ಇದನ್ನು ಒಂದು 2ರಿಂದ 3 ಬಾರಿ ಈ ಥರ ಮಾಡಿಕೊಂಡು ಬೆಣ್ಣೆ ಹಚ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1/2 ಅವರು ಚೆನ್ನಾಗಿ ಆಗುತ್ತೆ. ಫ್ರೀಝರಲ್ಲಾದರೆ 1/2 ಅವರ್ ಇಟ್ಕೊಳ್ಳಿ, ಫ್ರಿಜ್ಜಲ್ಲಾದರೆ 1 ಅವರ್ ಇಟ್ಕೊಳ್ಳಿ. ಮತ್ತು ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಬಟರ್ನ ಸೇಮ್ ಇದೇ ಥರ ಸ್ಪ್ರೆಡ್ ಮಾಡ್ಕೊಂಡು 3 ಸತಿ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಈಗ ನಾನು ಈ ಸ್ಟಫಿಂಗ್ಗೆ ಈರುಳ್ಳಿ ಒಂದು ಪ್ಯಾನ್ ಇಟ್ಕೊಂಡು 2 ಈರುಳ್ಳಿ ಹಚ್ಕೊಂಡಿರೋದು, 1 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು. ಇದಕ್ಕೇ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಪ್ಷನಲ್ಲು. ಇದಕ್ಕೆ ನೀವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅಥವಾ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನಾನೊಂದು 1/4 ಟೀ ಸ್ಪೂನ್ ಗರಂ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಅಥವಾ ಸ್ವಲ್ಪ ಚಾಟ್ ಮಸಾಲೆ, ಪೆರಿ ಪೆರಿ ಪೌಡರ್ ಆ ಥರನೂ ಉಪಯೋಗಿಸ್ಕೋಬೋದು. ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇವಾಗ ಅಂಗಡಿಗಳಲ್ಲೆಲ್ಲ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ, ಆ ಥರ ಟೇಸ್ಟ್ ಬರುತ್ತೆ ನಿಮಗೆ. ನೋಡಿದ್ರಲ್ಲ, ಕಲರ್ ಚೇಂಜ್ ಆಯಿತು. ಈಗ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಲ್ಲಿ ಪೌಡ್ರು ಸ್ಟಾರ್ಟಿಂಗ್ ಹಾಕ್ಕೊಂಡಿರಲಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗೇ ಹಾಕ್ಕೊಂಡ್ಬಿಡಿ.
ಈಗ ಫ್ರೀಝರಲ್ಲಿ ಇಟ್ಟಿದ್ದಂಥ ಹಿಟ್ಟನ್ನ ತೊಗೊಂಡು ಬಂದು ಒಸ್ಕೊತಾ ಇದ್ದೀನಿ ನಾನು. ಈ ಸತಿನೂ ಅಷ್ಟೇ ಚೆನ್ನಾಗಿ ಒಸ್ಕೊಂಡು ತೆಳುವಾಗಿ ಬರುತ್ತೆ. ಮತ್ತು ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ರೂಮ್ ಟೆಂಪ್ರೇಚರ್ ಇರೋ ಬಟರ್ನ ಯೂಸ್ ಮಾಡಿ. ಗಟ್ಟಿ ಇರೋ ಬಟರ್ ಆದರೆ ಆಗೋದಿಲ್ಲ ಹಾಕ್ಲಿಕ್ಕೆ. ಮತ್ತು ಫೋಲ್ಡಿಂಗ್ಸ್ ಮಾಡ್ಕೊಂಡು ಮತ್ತೆ ಒಸ್ಕೊಳ್ಳೋಣ. ಫೋಲ್ಡಿಂಗ್ ಚೆನ್ನಾಗಿ ಬರಬೇಕು. ಫೋಲ್ಡಿಂಗ್ ಚೆನ್ನಾಗಿ ಬಂದ್ರೇ ನಮಗೆ ಎಗ್ ಪಫ್ ಅನ್ನೋದು ಕ್ರಿಸ್ಪಿಯಾಗಿ ಫೋಲ್ಡಿಂಗ್ ಥರ ಬರುತ್ತೆ. ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಓವೆನ್ ಇಲ್ಲ ಅಂತಂದರೆ ನೀವು ಆರಾಮಾಗಿ ಮನೆಯಲ್ಲಿ ಕುಕ್ಕರಲ್ಲಿ ಇಡ್ಲಿ ಪ್ಲೇಟ್ಸ್ ಬರುತ್ತಲ್ಲ ಅದರಲ್ಲೂ ಕೂಡ ಕುಕ್ ಮಾಡ್ಕೊಳ್ಬೋದು, ಈಸಿ ಆಗುತ್ತೆ. ಇಲ್ಲಾಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಇಡ್ಲಿ ಪಾತ್ರೆ ಬೇಯಿಸ್ಕೊಳ್ಳೋದಕ್ಕಿಂತನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದೇ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ನಾನು ಅದನ್ನೇ ಇಷ್ಟಪಟ್ಟೆ. ಬೇಕ್ರಿಗಳಲ್ಲೆಲ್ಲ ಆದರೆ ಓವೆನ್ ಉಪಯೋಗಿಸ್ತಾರೆ. ಮನೇಲಿ ಓವೆನ್ ಇದ್ದರೆ ಓವೆನಲ್ಲಿ ಬೇಯಿಸ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಯಿಲು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ನೀವು ನಾರ್ಮಲಾಗಿ ಯಾವಾಗಲೂ ಬೇಕ್ರಿಯಲ್ಲೆಲ್ಲ ಬೇಯಿಸ್ತಾರಲ್ಲ ಅದೇ ಥರ ಬೇಯಿಸ್ಕೊಳ್ಬೋದು. ಅದೇ ಥರ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಇದು ಕೂಡ ಕ್ರಿಸ್ಪಿ ಅನ್ನೋದು ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಏನೂ ಚೇಂಜಸ್ ಆಗೋದಿಲ್ಲ. ನಾನು ಈ ಥರ ಒಸ್ಕೊಳ್ತಾ ಇರೋದು ಒಂದು 3ರಿಂದ 4 ಬಾರಿ ಒಸ್ಕೊಂಡು ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ಮೈದಾನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾಗಲ್ಲ, ಮೈದಾ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲನೂ ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದೆಲ್ಲ ಸಿಪ್ಪೆ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಅರ್ಧ ಭಾಗ ಕಟ್ ಮಾಡಿಕೊಂಡು ಸ್ಟಫಿಂಗ್ ಏನು ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಮೊಟ್ಟೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೀವು ಚಪಾತಿ ಏನು ಹೊಸ್ಕೊಂಡಿದ್ದೀರ ಮೈದಾನ ಅದನ್ನು ನಿಮಗೆ ಬೇರೆ ಡಿಫ್ರೆಂಟಾಗಿ ಬೇಕು ಅಂದರೂ ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಬೋದು. ಎಣ್ಣೆಲಿ ಹಾಕ್ಕೊಳ್ಳೋಂಗಿದ್ರೆ ಇದರಲ್ಲೂ ಕೂಡ ಶೇಪ್ಸು ಚೇಂಜಸ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಶೇಪ್ ಬೇಕಿದ್ರೆ ಆ ಶೇಪು ಫೋಲ್ಡಿಂಗ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈಗ ನಾನು ಹಾಲು ಸ್ವಲ್ಪ ಮೇಲೆ ಇದು ಮಾಡ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮಾಡ್ಕೊಳ್ಳೋದು ಏನಕ್ಕಂದರೆ ಸ್ಪ್ರೆಡ್ಡು ಕಲರ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ತಳಕ್ಕೆ ಅಂಟ್ಕೊಳ್ಬಿಡುತ್ತೆ. ಇಲ್ಲಾಂದರೆ ಮೈದಾ ಹಾಕಿಲ್ಲ ಅಂದರೆ ಮೈದಾ ಚುಮ್ಮಿಸ್ಕೊಂಡು ಅದಾದಮೇಲೆ ಇದನ್ನು ನಾವು ಫೋಲ್ಡಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಫ್ಸು, ಅದನ್ನ ಒಂದೊಂದಾಗಿ ಇಟ್ಕೊಳ್ಳೋಣ. ಈಗ ನಾನು ಕುಕ್ಕರ್ ಇದ್ದರೆ ಕುಕ್ಕರ್ನ ಇಟ್ಕೊಳ್ಳಿ. ನಾನೊಂದು ಕಂಟೈನರ್ನ ಇಟ್ಕೊಂಡಿದ್ದೀನಿ ಬಿಸಿಗೆ. ಪ್ರೀ ಹೀಟ್ ಮಾಡಿಕೊಂಡ್ರೆ ಫಸ್ಟೇ ಬಿಸಿ ಜಾಸ್ತಿ ಆಗಿದ್ದರೆ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ.